ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ್ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನ್. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಹಲೋ ಪಲ್ಲವಿ, ಬೇಗ ಬಾಮ್ಮ, ಪ್ಲಾನ್ ನ ಫೈನಲೈಸ್ ಮಾಡಬೇಕು. ಸರಿ ಸರ್, ಈಗ್ಲೇ ಹೊರಟು ಬರ್ತೀನಿ. ಸರ್ ಹೀಗೆಲ್ಲ ಸಾಫ್ಟ್ ಆಗಿ ಮಾತಾಡಿದ್ರೆ ಆಗೋದಿಲ್ಲ. ಒಂದ್ ನಿಮಿಷ ಕುಡಿ ಸರ್, ಕುಡಿ. ಟೈಮ್ ಸೆನ್ಸ್ ಅಂತ ಏನಾದ್ರು ಇದೆಯಾ ನಿಮ್ಗೆ? ಹೇಳ್ದೆ ಕೇಳ್ದೆ ಊರ್ ಸುತ್ತಕ್ಕೆಲ್ಲ ಹೋಗಿದ್ದೀರಾ. ನಿಮ್ಮಿಂದ ನಮ್ಗೆ ಇಲ್ಲಿ ಟೈಮ್ ವೇಸ್ಟ್ ಆಗ್ತಿದೆ. ವಿಕ್ರಾಂತ್ ಅವರೇ, ನಾನ್ ಕಾರಣ ಇಲ್ಲದೆ ತಿರ್ಗಾಡ್ತಿಲ್ಲ. ಇಲ್ಲ ನನ್ ಮಗಳು. ನೋ ಮೋರ್ ಎಕ್ಸ್ಪ್ಲನೇಷನ್ಸ್. ಈಗಲೇ ಆಫೀಸ್ಗೆ ಹೊರಟು ಬರ್ತಾ ಇದ್ದೀರಾ ಅಷ್ಟೇ. ವಿಕ್ರಾಂತ್ ಅವರೊಬ್ರು ಎಲ್ಲ ನನಗ್ ಬಯಕ್ ಸಿಗುತ್ತೆ ಅಂತ ಕಾಯ್ತಾನೆ ಇರ್ತಾರೆ. ಸಾರೇ ನನ್ನನ್ ಕೇಳಲ್ಲ. ಇವ್ರು ಯಾಕೆ ಇಷ್ಟು ಪ್ರಶ್ನೆ ಮಾಡ್ತಿರೋದು? ಅನುಬಾ ಹೋಗೋಣ. ಅಮ್ಮ, ನನ್ನ ಮ್ಯಾಜಿಕ್ ಮಾಸ್ಟರ್ನ ಮೀಟ್ ಮಾಡಲ್ವಾ? ಆಫೀಸಲ್ಲಿ ನಂಗೆ ಅರ್ಜೆಂಟ್ ಕೆಲಸ ಇದೆ ಕಂದ. ನಿನ್ನ ಮನೆಗೆ ಡ್ರಾಪ್ ಮಾಡಿ ನಾನು ಅಲ್ಲಿಗೆ ಹೋಗ್ಬೇಕು. ಬಾ. ಸಾರಿ ಸರ್. ಯಾಕೆ ವಿಕ್ರಾಂತ್, ಪಲ್ಲವಿ ಮೇಲೆ ಹಾಕಿ ಕೂಗಾಡ್ತಾ ಇದ್ದೀರಲ್ಲ? ಮತ್ತಿನ್ನೇನ್ ಸರ್, ಆಫೀಸ್ ಟೈಮಲ್ಲಿ ಹೀಗೆಲ್ಲ. ವಿಕ್ರಾಂತ್, ಪಲ್ಲವಿ ಬಗ್ಗೆ ನಿನಗೆ ಗೊತ್ತಿಲ್ವಾ? ಅವರು ಈ ಕೆಲಸನ ತುಂಬಾ ಪ್ರೀತಿಸ್ತಾರೆ. ಏನೋ ಕೆಲಸ ಇರೋದ್ರಿಂದಲೇ ಹೊರಗಡೆ ಹೋಗಿದಾರ ಅವರು. ಅಂದ್ರೆ ಅವ್ರಿಗೇನಾದ್ರೂ ಸಮಸ್ಯೆ ಆಯ್ತಾ? ಫೋನ್ ಮಾಡಿ ಏನಾಯ್ತು ಅಂತ ಕೇಳಲ್ಲ? ಬೇಡ ಬೇಡ, ನಾನೀಗ ಅವ್ರ ಮುಂದೆ ಮತ್ತೆ ಸಾಫ್ಟ್ ಆಗಿ ಮಾತಾಡಿದ್ರೆ ಅವ್ರಿಗೆ ಕೇಸಿಂದ ದೂರ ಹೋಗೋದಿಲ್ಲ. ವಿಕ್ರಾಂತ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಸರ್ ಅದ್ ಹಾಗಲ್ಲ ಸರ್. ಎಲ್ರಿಗೂ ಪರ್ಸನಲ್ ಲೈಫ್ ಅಂತ ಒಂದಿರುತ್ತೆ. ಹಾಗಂತ ಕೆಲಸ ಟೈಮಲ್ಲಿ ಹೀಗೆ ಮಾಡೋದು ತಪ್ಪು ಸರ್. ಎಕ್ಸ್ಕ್ಯೂಸ್ ಮೀ.